ಹಾಸನದಲ್ಲಿ ಮಳೆಯ ಅಬ್ಬರ ಮುಂದುವರೆದ ಪರಿಣಾಮ ಭಾರೀ ಮಳೆಗೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಹಾರ್ಲೆ ಬಳಿ ನಡೆದಿರುವಂತಹ ಘಟನೆ. ರಸ್ತೆ ಸಮೇತ ಕೊಚ್ಚಿ ಹೋಗಿರುವಂತಹ ಭೂಮಿ ಇದು. ರಸ್ತೆ ಪಕ್ಕದಲ್ಲೇ ಹಾದು ಹೋಗಿರುವಂತಹ ಎತ್ತಿನಹೊಳೆ ಪೈಪ್ಲೈನ್, ಬಾರ್ಲಿ, ಮಲ್ಲಗದ್ದೆ, ಕಾಡುಮನೆ ಸೇರಿದಂತೆ ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಈಗ ಕಡಿತಗೊಂಡಿದೆ. ಸುಮಾರು 200 ಮೀಟರ್ಗೂ ಕೂಡ ಹೆಚ್ಚು ದೂರ ಕೊಚ್ಚಿ ಹೋಗಿದೆ ರಸ್ತೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದೆಡೆ ಅನಾಹುತಗಳು ಸಂಭವಿಸುತ್ತಲೇ ಇದೆ. ನಿನ್ನೆ ರಾತ್ರಿಯಿಂದ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಕಿರು ಸೇತುವೆಗಳು ಕೊಚ್ಚಿ ಹೋಗಿದ್ರೆ, ಹಲವೆಡೆ ಭೂಕುಸಿತವಾಗಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸುತ್ತಿದ್ದು ಸಕಲೇಶಪುರ ತಾಲೂಕಿನ ಹಾರ್ಲೆ ಗ್ರಾಮ. ಈ ಹಾರ್ಲೆ ಗ್ರಾಮದ ಬಳಿ ಅದು ಹೋಗಿರ್ತಕ್ಕಂತಹ ಸಿಮೆಂಟ್ ರಸ್ತೆ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಇಂದು ಮುಂಜಾನೆ ಕುಸಿದಿದೆ. ಸುಮಾರು 200 ಮೀಟರ್ನಷ್ಟು ಏನು ಭೂಕುಸಿತವಾಗಿರ್ತಕ್ಕಂಥದ್ದು. ಭೂಕುಸಿತವಾದ ತಕ್ಷಣವೇ ಅಲ್ಲಿ ಸ್ಥಳೀಯರು ವಾಹನಗಳನ್ನು ಎರಡೂ ಕಡೆ ತಡೆ ಹಿಡಿದಿದ್ದಾರೆ. ಯಾಕೆಂದರೆ ಇದು ಶಿರಾಡಿ ಘಾಟ್ ಏನಾರು ಒಂದು ವೇಳೆ ಬಂದಾದರೆ ಈ ಮೂಲಕವಾಗಿ ಹಾನ್ಬಾಳ್ ಮೂಲಕ ಸಕಲೇಶಪುರ ಮೂಡಿಗೆರೆಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಪ್ರತಿನಿತ್ಯವೂ ಸಹ ಇಲ್ಲಿ ನೂರಾರು ವಾಹನಗಳು ಸಂಚಾರವನ್ನು ಮಾಡ್ತಾರೆ. ಆದರೆ ಮುಂಜಾನೆ ಭೂಮಿ ಕುಸಿದಿದ್ದರಿಂದ ಆ ಸಂದರ್ಭದಲ್ಲಿ ವಾಹನ ಸಂಚಾರ ಕಡಿಮೆ ಇತ್ತು. ಹಾಗಾಗಿ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಮೇಲೆಯಿಂದ ಭೂಮಿ ಕುಸಿದ ಪರಿಣಾಮ ಕೆಳಗಡೆ ಇದ್ದಂತಹ ಕಾಫಿ ತೋಟ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನೂರಾರು ಕಾಫಿ ಗಿಡಗಳು ಮಣ್ಣಿನಡಿ ಸಿಲುಕಿದ್ರೆ, ಕಾಫಿ ತೋಟದಲ್ಲಿದ್ದಕ್ಕಂತಹ ಬೃಹತ್ ಆಕಾರದ ಮರಗಳು ಧರಾಶಾಹಿಯಾಗಿವೆ. ಮತ್ತೊಂದೆಡೆ ಕಾಫಿ ತೋಟದೊಳಗೆ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಕೆರೆಗೆ ಮಣ್ಣು ತುಂಬಿಕೊಂಡಿದ್ದರಿಂದ ಕೆರೆ ಏರಿ ಹೊಡೆದು ಸಂಪೂರ್ಣವಾಗಿ ಕೆರೆಯ ನೀರು ಕಾಫಿ ತೋಟಗಳಿಗೆ ನುಗ್ಗಿ ಕಾಫಿ ತೋಟ ಜಲಾವೃತವಾಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರು ಹಗಲು ವೇಳೆ ಈ ಭೂಕುಸಿತವಾಗಿದ್ದರೆ ಸಾಕಷ್ಟು ಅಪಾಯ ಆಗ್ತಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಭೂಕುಸಿತವಾಗಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಹಾದುವಾಗಿದೆ. ಹಾದು ಹೋದ ಸಂದರ್ಭದಲ್ಲಿ ಸಿಮೆಂಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಸರಿಯಾದಂತಹ ಒಂದು ತಡೆ ಇಲ್ಲದೆ ಈಗ ಭಾರಿ ಮಳೆಗೆ ಭೂಕುಸಿತವಾಗಿರ್ತಕ್ಕಂಥದ್ದು. ಈ ಭೂಕುಸಿತವಾಗಿದ್ದರಿಂದ ಈಗ ಎರಡು ಕಡೆಗಳಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಪರ್ಕವನ್ನು ಬಂದ್ ಮಾಡಲಾಗಿದೆ. ಈ ಏನು ಹಾರ್ಲೆ ಇರ್ಬೋದು, ನಡಹಳ್ಳಿ ಇರ್ಬೋದು, ಹಾಗೆ ಆನಬಾಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖ ರಸ್ತೆ ಆಗಿರೋದ್ರಿಂದ ಈಗ ಇಲ್ಲಿನ ಗ್ರಾಮಸ್ಥರುಗಳು ರಸ್ತೆ ಸಂಪರ್ಕವಿಲ್ಲದೆ ಪರದಾಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈಗಲೂ ಸಹ ಮಳೆ ಮುಂದುವರೆದಿದೆ. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಏನು ಪರಿಶೀಲನೆಯನ್ನು ಮಾಡಿ ತೆರಳಿದ್ದಾರೆ. ಆದರೆ ಈ ರಸ್ತೆ ದುರಸ್ತಿ ಮಾಡಲಿಕ್ಕೆ ಸಾಕಷ್ಟು ದಿನಗಳು ಬೇಕಾಗುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ರಸ್ತೆ ಕುಸಿತಿರ್ತಕ್ಕಂಥದ್ದು. ಹಾಗಾಗಿ ಈ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಬದಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಭಾಗದ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಸಕಲೇಶಪುರ. ಸೊ ಇದು ಅಲ್ಲಿರುವಂಥ ಪರಿಸ್ಥಿತಿ. ಬೆಟ್ಟ ಗುಡ್ಡಗಳಿರುವಂಥ ಜಾಗಗಳು, ಮಲೆನಾಡು ಭಾಗಗಳಲ್ಲೆಲ್ಲ ಸ್ವಲ್ಪ ಜಾಗೃತರಾಗಿರಿ. ಆಮೇಲೆ ನೀವೆಲ್ಲ ಮರಗಳನ್ನು ಕಡ್ದು ಹಾಕ್ಬಿಟ್ಟು ಅಲ್ಲಿ ಮೂಲ ಮರಗಳನ್ನು ಕಡ್ದು ಹಾಕಿ ನೀವೇನೇನೋ ಎಸ್ಟೇಟ್ಗಳನ್ನು ಮಾಡಿ ಯಾವ್ಯಾವುದೋ ಮರಗಳನ್ನು ಹಾಕ್ತೀರಾ. ಬೇರೆ ಗಟ್ಟಿಯಾಗಿರುವಂಥ ಮರಗಳು ಬೇಕಲ್ಲಿ. ಆ ಮರಗಳಿಂದಾಗಿಯೇ ಹಿಡಿತಾ ನಿಲ್ಲುತ್ತೆ ಮಣ್ಣು, ಇಲ್ಲಾಂದರೆ ಸಡಿಲಾಗಿ ಈ ಥರ ಬೀಳ್ತಾ ಇರುತ್ತೆ.